ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 10ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ 1 ಮತ್ತು 2ನೇ ಪ್ರಶ್ನೆಯ ಒಂದು ವಿಡಿಯೋ ಮತ್ತು 3 ಮತ್ತು 4ನೇ ಪ್ರಶ್ನೆಯ ಇನ್ನೊಂದು ವಿಡಿಯೋವನ್ನು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು 5, 6, 7ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 5. ಎಂದ ಯಾವುದೇ ಬೆಲೆಗೆ 6ರ ಘಾತ n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಂದ ಯಾವುದೇ ಬೆಲೆಗೆ ಅಂದರೆ n ಅನ್ನು ನಾವು ಯಾವುದೇ ಬೆಲೆಯನ್ನಾಗಿ ತೆಗೆದುಕೊಂಡಾಗ 6ರ ಘಾತ n ಇದು 0ಯಿಂದ ಕೊನೆಗೊಳ್ಳಬಹುದೇ ಎಂದು ಪರೀಕ್ಷಿಸಬೇಕು. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಎಂದು ಕೊಟ್ಟಿದ್ದಾರೆ. ಅದನ್ನೇ ನಾವು ಇಲ್ಲಿ ಬರೆದಿದ್ದೇವೆ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. 6ರ ಘಾತ n 0ಯಿಂದ ಕೊನೆಗೊಳ್ಳಬೇಕಾದರೆ ಅದು 5ರಿಂದ ಭಾಗವಾಗಬೇಕು ಅಥವಾ 5 ಅದರ ಅಪವರ್ತನವಾಗಿರಬೇಕು. ಅಂದರೆ ಇಲ್ಲಿ 6ರ ಘಾತ n ಇದು ಎಂದ ಯಾವುದೇ ಬೆಲೆಗೆ 6ರ ಘಾತ n 0ಯಿಂದ ಕೊನೆಗೊಳ್ಳಬೇಕಾದರೆ ಇಲ್ಲಿ 6ರ ಘಾತ n ಎಂಬುದು 5ರಿಂದ ಭಾಗವಾಗಬೇಕು ಅಥವಾ 5 ಇದು ಅಪವರ್ತನವಾಗಿರಬೇಕು ಎಂದು ಹೇಳುತ್ತಿದ್ದಾರೆ. ಇಲ್ಲಿ 6ರ ಘಾತ n ಎಂದ ಬೆಲೆ 5ರ ಅಪವರ್ತನ ಎಂದರೆ 5, 10, 15, 20 ಇವು 5ರ ಅಪವರ್ತನಗಳು. ಈಗ ನಾವು 6ರ ಘಾತ n = 5 6ಅನ್ನು ನಾವು 5 ಬಾರಿ ಗುಣಿಸಿದಾಗ ಅದು 5ರಿಂದ ಅಥವಾ ಎಂದ ಬೆಲೆಯಿಂದ ಭಾಗವಾಗುತ್ತದೆ. ಅಥವಾ 6ಅನ್ನು ನಾವು 10 ಬಾರಿ ಗುಣಿಸಿದಾಗಲೂ ಕೂಡ ಅದು 5ರ ಅಪವರ್ತನವಾಗಿರುತ್ತದೆ ಮತ್ತು n ಅಥವಾ ಈ ಸಂಖ್ಯೆಯಿಂದ ಭಾಗವಾಗುತ್ತದೆ. ಆದರೆ 6ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿದೆ. ಇಲ್ಲಿ 6ರ ಅಪವರ್ತನಗಳನ್ನು ನೋಡುವಾಗ 6, 2ರಿಂದ 2 3 6, 3 ಬಂದಿದೆ, 3 1 3. ಇಲ್ಲಿ 6ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗುತ್ತವೆ. ಆದ್ದರಿಂದ 5 6ರ ಅಪವರ್ತನವಾಗಿಲ್ಲ ಎಂದು ನಾವು ಬರೆಯಬಹುದು. ಈಗ 6ರ ಘಾತ n = 6ಅನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ 2 × 3 ಎಂದು ತೆಗೆದುಕೊಂಡಿದ್ದೇವೆ. 2 × 3 ಹೋಲ್ ಘಾತ, ಇಲ್ಲಿ ಘಾತ n ಇದೆ, ಆ n ಅನ್ನು ಬರೆಯೋಣ. 6ರ ಘಾತ n ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಅಪವರ್ತನವಾಗಿಲ್ಲದಿರುವುದರಿಂದ 6ರ ಘಾತ n 0ಯಿಂದ ಕೊನೆಗೊಳ್ಳುವುದಿಲ್ಲ. ಪ್ರಶ್ನೆ ನಂಬರ್ 6. 7 × 11 × 13 + 13 ಮತ್ತು 7 × 6 × 5 × 4 × 3 × 2 × 1 + 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ ವಿವರಿಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಸಂಯುಕ್ತ ಸಂಖ್ಯೆಗಳು ಎಂದರೆ ಏನು ಎಂದು ಮೊದಲು ನೋಡಬೇಕು. ಸಂಯುಕ್ತ ಸಂಖ್ಯೆಗಳು ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಹೊಂದಿರುವಂತಹ ಸಂಖ್ಯೆಗಳು. ಈಗ ಇವು 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿದ್ದಾವೆಯೇ ಎಂದು ನಾವು ಈಗ ಪರೀಕ್ಷಿಸಬೇಕು. ಇಲ್ಲಿ ಮೊದಲನೇ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ. 7 × 11 × 13 + 13. ಇಲ್ಲಿ ಈ 3 ಸಂಖ್ಯೆಗಳು ಗುಣಿಸಿದ್ದಾವೆ ಮತ್ತು ಈ ಒಂದು ಸಂಖ್ಯೆ ಇಲ್ಲಿ ಕೂಡಿಸಿದೆ. ಆದ್ದರಿಂದ ಇಲ್ಲಿ 13 ಇರುವುದರಿಂದ ಇಲ್ಲೂ ಕೂಡ ನಾವು ಇರುವ 13ಅನ್ನು ಈ ಸಂಖ್ಯೆಯಿಂದ ಹೊರಗಡೆ ತೆಗೆದುಕೊಳ್ಳೋಣ. 13 ಬ್ರ್ಯಾಕೆಟ್ನಲ್ಲಿ ಈ 7 × 11 ಉಳಿದಂತಹ ಸಂಖ್ಯೆಗಳಾಗಿದ್ದಾವೆ. 13 × 7 × 11. ಇಲ್ಲಿ ಪುನಃ 13ಅನ್ನು ನಾವು ಬರೆಯುವ ಅವಶ್ಯಕತೆ ಇಲ್ಲ, ಇಲ್ಲಿ ತೆಗೆದುಕೊಂಡಿದ್ದೇವೆ. ಇಲ್ಲಿ ಪ್ಲಸ್ ಇಲ್ಲಿ 13 ಇದೆ, ಆದ್ದರಿಂದ 13 1 13 ಆಗುತ್ತದೆ. ಆದ್ದರಿಂದ ನಾವು 13 ಇರುವ ಜಾಗದಲ್ಲಿ +1 ಎಂದು ತೆಗೆದುಕೊಳ್ಳೋಣ. = 13 ಗುಣಿಸು ಇಲ್ಲಿ 11 7 77 +1 ಹಾಗೆ ಇಟ್ಟಿದ್ದೇವೆ. 13 ಬ್ರ್ಯಾಕೆಟ್ನಲ್ಲಿ 71 + 1 78 ಆಗಿದೆ. ಇಲ್ಲಿ ನಾವು ಈಗ 78ಅನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವಿಂಗಡಿಸೋಣ. 78 ಇದು ಸಮಸಂಖ್ಯೆಯಾದ್ದರಿಂದ ನಾವು 2ರಿಂದ ಭಾಗಿಸಬಹುದು. 2 3 6, 7ರಲ್ಲಿ 6ಅನ್ನು ಕಳೆದಾಗ 1 ಉಳಿದಿದೆ, 18, 2 9 18, 39 ಬಂದಿದೆ. ಈ ಸಂಖ್ಯೆ ಪುನಃ 2ರಿಂದ ಭಾಗವಾಗುವುದಿಲ್ಲ, 3ಅನ್ನು ತೆಗೆದುಕೊಳ್ಳೋಣ. 3 1 3, 3 3 9, 13 ಬಂದಿದೆ. 13 ಇದು ಬೇರೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ, ಆದ್ದರಿಂದ ನಾವು ಅದೇ ಮಗ್ಗಿಯನ್ನು ತೆಗೆದುಕೊಳ್ಳೋಣ. 13 1 13 ಬಂದಿದೆ. ಇಲ್ಲಿ ಅವಿಭಾಜ್ಯ ಅಪವರ್ತನಗಳು 2 3 ಮತ್ತು 13. ಇಲ್ಲಿ 2ಕ್ಕಿಂತ
ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ನಾವು ನೋಡಬಹುದು. 78 ನಾವು 2 ಗುಣಿಸು 3 ಗುಣಿಸು 13 ಎಂದು ಬರೆದುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಈ ಸಂಖ್ಯೆಯು 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನವನ್ನು ಹೊಂದಿದೆ. ಈಗ ನಾವು ಬರೆಯೋಣ. 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ. ಆದ್ದರಿಂದ 7 ಗುಣಿಸು 11 ಗುಣಿಸು 13 ಪ್ಲಸ್ 13 ಇದು ಒಂದು ಸಂಯುಕ್ತ ಸಂಖ್ಯೆ. ಈಗ ನಾವು ಇನ್ನೊಂದು ಸಂಖ್ಯೆಯನ್ನು ಬಿಡಿಸಬೇಕು. ಇಲ್ಲಿ ಇನ್ನೊಂದು ಸಂಖ್ಯೆ 7 ಗುಣಿಸು 6 ಗುಣಿಸು 5 ಗುಣಿಸು 4 ಗುಣಿಸು 3 ಗುಣಿಸು 2 ಗುಣಿಸು 1 ಪ್ಲಸ್ 5. ಇಲ್ಲಿ ಪ್ಲಸ್ 5 ಇದೆ. ಇನ್ನೊಂದು ಕೂಡ ಇಲ್ಲಿ ಗುಣಿಸಿದ ಸಂಖ್ಯೆ ಕೂಡ ನಮಗೆ ಇಲ್ಲಿ ಒಂದು 5 ಇದೆ. ಈ 5ಅನ್ನು ನಾವು ಹೊರತೆಗೆಯೋಣ. 5ಅನ್ನು ಹೊರತೆಗೆದಾಗ ಇಲ್ಲಿ ಉಳಿದಿರುವ ಎಲ್ಲ ಸಂಖ್ಯೆಗಳನ್ನು ಬರೆಯಬೇಕು. 7 6 5ಅನ್ನು ಬರೆಯುವ ಅವಶ್ಯಕತೆ ಇಲ್ಲ, ಇಲ್ಲಿ ತೆಗೆದುಕೊಂಡಿದ್ದೇವೆ. 4 3 2 1 ಇಲ್ಲಿ ಪ್ಲಸ್ 5 ಇದೆ. ಈ ಎಲ್ಲ ಸಂಖ್ಯೆಗಳನ್ನು ನಾವು ಬ್ರ್ಯಾಕೆಟ್ನಲ್ಲಿರುವ ಸಲುವಾಗಿ ಇಲ್ಲಿ 5ಅನ್ನು ಪುನಃ ತೆಗೆದುಕೊಳ್ಳುವಂತಿಲ್ಲ. 5 1 5 ಆಗುತ್ತದೆ. ಆದ್ದರಿಂದ ನಾವು 5 ಇರುವ ಜಾಗದಲ್ಲಿ ಪ್ಲಸ್ 1 ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ 5 1 5 ಎಂದು ಅರ್ಥ. ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ 7 6 42. ಈ 2 ಸಂಖ್ಯೆ ಮತ್ತು ಈ 4 ಸಂಖ್ಯೆಗಳನ್ನು ನಾವು ಗುಣಿಸಿದಾಗ ಈಸಿಯಾಗಿ ಅಥವಾ ಸುಲಭವಾಗಿ ಗುಣಿಸಿಕೊಳ್ಳಬಹುದು. ಇಲ್ಲಿ 7 6 42 ಬಂದಿದೆ. 4 3 12 12 2 24 24 1 24. ಇಲ್ಲಿ ಈ 4 ಸಂಖ್ಯೆಗಳನ್ನು ಗುಣಿಸಿದಾಗ 24. ಈ 2 ಸಂಖ್ಯೆಗಳನ್ನು ಗುಣಿಸಿದಾಗ 42 ಬಂದಿದೆ. 42ಅನ್ನು ನಾವು 24ರಿಂದ ಗುಣಿಸಿದಾಗ ಉತ್ತರ 1008 ಬರುತ್ತದೆ. ಈ ಪ್ಲಸ್ 1ಅನ್ನು ಹಾಗೆ ಬರೆದಿದ್ದೇವೆ. 1008 ಪ್ಲಸ್ 1 1009. ಇಲ್ಲಿ 1009 ಕೂಡ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಹೊಂದಿದೆ. ಇದನ್ನು ನಾವು ಮಾಡುವ ಅವಶ್ಯಕತೆ ಇಲ್ಲ. 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆಯಾಗಿರುತ್ತದೆ. ಆದ್ದರಿಂದ 7 ಗುಣಿಸು 6 ಗುಣಿಸು 5 ಗುಣಿಸು 4 ಗುಣಿಸು 3 ಗುಣಿಸು 2 ಗುಣಿಸು 1 ಪ್ಲಸ್ 5 ಇದು ಒಂದು ಸಂಯುಕ್ತ ಸಂಖ್ಯೆಯಾಗಿದೆ. ಕೊನೆಯ ಪ್ರಶ್ನೆ 7. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಎಂದು ಕೇಳುತ್ತಿದ್ದಾರೆ. ಈಗ ನೀವು ಮೊದಲನೆಯದಾಗಿ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಒಂದು ವೃತ್ತಾಕಾರದ ಕ್ರೀಡಾಂಗಣವಿದೆ. ಈ ಕ್ರೀಡಾಂಗಣದಲ್ಲಿ ಸೋನಿಯಾಳು ವೃತ್ತಾಕಾರದ ಮಾರ್ಗದಲ್ಲಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಿದ್ದಾಳೆ ಮತ್ತು ರವಿಯು ಒಂದು ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಇಲ್ಲಿ ಅವರು ಕೇಳಿರುವ ಪ್ರಶ್ನೆ, ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಸೋನಿಯಾ ಮತ್ತು ರವಿ ಇಬ್ಬರು ಎ ಬಿಂದುವಿನಿಂದ ಚಲಿಸುತ್ತಿದ್ದಾರೆ ಎಂದು ತೆಗೆದುಕೊಳ್ಳಬೇಕು. ಪುನಃ ಅವರು ಎಷ್ಟು ನಿಮಿಷದ ನಂತರ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಎಂದು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಅವರು ಸಮಯಗಳ ಲಸಾದ ಬೆಲೆಗೆ ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಅಂದರೆ ಈ ಎರಡು ಜನರು ನಡೆಯುತ್ತಿರುವಂತಹ ಸಮಯದ ಲಸಾಅವನ್ನು ನಾವು ಕಂಡುಹಿಡಿದಾಗ ಆ ಲಸಾಅದ ಬೆಲೆಗೆ ಅವರು ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಎಂದು ಹೇಳಬಹುದಾಗಿದೆ. ಇಲ್ಲಿ 18 ನಿಮಿಷ ಮತ್ತು 12 ನಿಮಿಷಗಳನ್ನು ಕೊಡಲಾಗಿದೆ. ಈಗ ನಾವು 18 ಮತ್ತು 12ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. 18ರ ಅವಿಭಾಜ್ಯ ಅಪವರ್ತನಗಳು 2 ಗುಣಿಸು 3 ಗುಣಿಸು 3. ಅವಿಭಾಜ್ಯ ಅಪವರ್ತನ ಬಿಡಿಸುವುದನ್ನು ನೀವು ಕಲಿತಿದ್ದೀರಿ. 18 ಎಂದರೆ ಇಲ್ಲಿ 2ರಿಂದ ತೆಗೆದುಕೊಂಡಾಗ 2 9 18, 3 3 9, 3 1 3. ಇವೇ ಸಂಖ್ಯೆಗಳನ್ನು ನಾವು ಇಲ್ಲಿ ಬರೆದಿದ್ದೇವೆ. 2 ಗುಣಿಸು 3 ಗುಣಿಸು 3. 12ಅನ್ನು ನೋಡೋಣ. 12 ಎಂದಾಗ 2 6 12, 2 3 6, 3 1 3 ಬರುತ್ತದೆ. ಆದ್ದರಿಂದ ಇಲ್ಲಿ 2 2 3 ಇವು 12ರ ಅವಿಭಾಜ್ಯ ಅಪವರ್ತನಗಳು. ಅವನ್ನು ನಾವು ಇಲ್ಲಿ ಬರೆದಿದ್ದೇವೆ. ಇಲ್ಲಿ ಈ ಎರಡು ಸಂಖ್ಯೆಯ ಲಸಾಅ ಎಂದರೆ ನಾವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಗುಣಿಸಬೇಕು. ಇಲ್ಲಿ 2 ಸಂಖ್ಯೆಗಳಲ್ಲಿದೆ. ಈ 2 2ರಿಂದ ನಾವು 1 2 ತೆಗೆದುಕೊಳ್ಳಬೇಕು. 3
2. ಈ 2 3ಗಳಿಂದ ನಾವು 1 3 ತೆಗೆದುಕೊಳ್ಳಬೇಕಾಗಿದೆ. ಇಲ್ಲಿ ಈ 2 2 ಮತ್ತು ಈ 2 3ಗಳು ಸಾಮಾನ್ಯವಾಗಿದ್ದಾವೆ. ಆದ್ದರಿಂದ ಈ 2 2ರಿಂದ 1 2 ಮತ್ತು ಈ 2 3ರಿಂದ 1 3 ತೆಗೆದುಕೊಂಡಿದ್ದೇವೆ. ಇಲ್ಲಿ 3 ಮತ್ತು 2 ಗುಣಿಸಬೇಕು. 2 3 6, 6 2 12, 12 3 36 ಬಂದಿದೆ. ಆದ್ದರಿಂದ ಅವರಿಬ್ಬರು 36 ನಿಮಿಷಗಳ ನಂತರ ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಎಂದು ನಾವು ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 1.1ರ 5, 6 ಮತ್ತು 7ನೇ ಪ್ರಶ್ನೆಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 1.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.